ನಮ್ಮ ಅಪಾರ್ಟ್ಮೆಂಟ್ ನ ಗಾರ್ಡನ್ ಅಲ್ಲಿ ಆಗಿರುವಂತ ಕೆಲವೊಂದು ಹೂಗಳನ್ನ ಇವತ್ತು ಕೀಳ್ತಾ ಇದ್ದೇನೆ. ಈ ಹೂ ಯಾವ್ದಂತ ಹೇಳಿ ಹಲವರಿಗೆ ಗೊತ್ತಿರಬಹುದು, ಯಾಕಂದ್ರೆ ಕಾಮನ್ ಆಗಿ ಎಲ್ಲರ ಮನೆಯಲ್ಲಿ ಈ ಹೂಗಳು ಸಿಗ್ತವೆ. ಹೌದು, ಇದು ಶಂಖಪುಷ್ಪಿ. ಆಯುರ್ವೇದದಲ್ಲಿ ಏಕಾಗ್ರತೆ ಹಾಗೂ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಯೂಸ್ ಮಾಡುವಂತ ಈ ಒಂದು ಪ್ಲಾಂಟಿನ ಹೂವಿನಿಂದ ನಾವಿವತ್ತು ಸಮ್ಮರ್ ಡ್ರಿಂಕ್ ಮಾಡೋಣ. ಮೊದಲು ಹೂಗಳನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಳ್ಳಿ. ನಂತರ ಒಂದು 5 ನಿಮಿಷ ಬಿಸಿ ನೀರಿನಲ್ಲಿ ಇದನ್ನ ನೆನೆಸಿಡಿ. 5 ನಿಮಿಷ ಬಿಟ್ಟು ನೀರಿನ ಬಣ್ಣ ಹೇಗೆ ಬದಲಾಗಿದೆ ಅಂತ ನೋಡಿ. ಹೂಗಳನ್ನ ತೆಗೆದು ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ಇನ್ನು ಇಲ್ಲಿದೆ ನೋಡಿ ಮ್ಯಾಜಿಕ್. ಇದಕ್ಕೆ ಒಂದು ತುಂಡು ನಿಂಬುವನ್ನು ಸೇರಿಸ್ತಾ ಇದ್ದಾಗೆ ನೀಲಿ ಬಣ್ಣ ಪರ್ಪಲ್ ಬಣ್ಣದಲ್ಲಿ ಬದಲಾಗಿದೆ. ಇದರ ಕಲರ್ ಅನ್ನು ನೋಡ್ತಾ ಇದ್ದ ಹಾಗೆ ಅದನ್ನ ಕುಡಿಯುವಂತ ಅನಿಸ್ತಾ ಇದೆ. ಇನ್ನು ಇದಕ್ಕೆ ನೆನೆ ಹಾಕಿರುವ ಕಾಮಕಸ್ತೂರಿ ಬೀಜಗಳನ್ನ ಸೇರಿಸಿ ನಮ್ಮ ಹೆಲ್ದಿ ನೈಸರ್ಗಿಕ ಸಮ್ಮರ್ ಡ್ರಿಂಕ್ ರೆಡಿ ಆಯಿತು. ನೈಸರ್ಗಿಕವಾದ ಹಾಗೂ ಆರೋಗ್ಯಕರವಾದ ಶಂಖಪುಷ್ಪಿಯ ಡ್ರಿಂಕ್ ಅನ್ನ ಈ ಬೇಸಿಗೆಯಲ್ಲಿ ಟ್ರೈ ಮಾಡಿ ತಂಪಾಗಿರಿ ಹಾಗೂ ಫ್ರೆಶ್ ಆಗಿರಿ.